ನಮಸ್ತೆ, ನನ್ನ ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಒಬ್ಬ ಕುರುಡ ಭಿಕ್ಷಕ ಎಲ್ಲರಿಗೂ ಭಿಕ್ಷೆ ಕೇಳ್ತಾ ಅಡ್ಡಾಡ್ತಾ ಇದ್ದಾನೆ. ಎಲ್ಲರೂ ಅಲ್ಲಿ ಕೆಲವು ಮಂದಿ ಕೊಡ್ತಾರೆ, ಕೆಲವು ಮಂದಿ ಕೊಡಲ್ಲ. ಅದೇ ಹೊತ್ತಿಗೆ ಒಂದು ಟ್ರೈನ್ ಬರುತ್ತೆ ಆ ಪ್ಲ್ಯಾಟ್ಫಾರ್ಮ್ಗೆ. ಟ್ರೈನ್ ಬಂದಾಗ ಆ ಟ್ರೈನ್ ನಿಂತ ಕೂಡಲೇ ಇವನು ಪ್ರತಿಯೊಂದು ಕಿಟಕಿಗೆ ಹಾದು ಭಿಕ್ಷೆಯನ್ನು ಕೇಳ್ತಾನೆ. ಹಾಗೆ ಭಿಕ್ಷೆಯನ್ನು ಕೇಳ್ತಿರ್ಬೇಕಾದ್ರೆ ಅದರೊಳಗೆ ಒಂದು ಬೋಗಿಯಲ್ಲಿ ಕೂತಂಥ ಒಬ್ಬ ವ್ಯಕ್ತಿ ಕಿಸೆಯಿಂದ ಒಂದು 10 ರೂಪಾಯಿ ತೆಗೆದು ಒಂದು ಸ್ವಲ್ಪ ದೂರ ಕೂತಿರ್ತಾನೆ. ಆ ಕಿಟಕಿ ಸಮೀಪ ಕೂತಂಥ ಒಬ್ಬ ವ್ಯಕ್ತಿ ಕೈಯಾಗಿ ಕೊಡ್ತಾನೆ, ಇದನ್ನು ಅವನಿಗೆ ಕೊಡ್ರಿ ಅಂತ. ಆ ಕಿಟಕಿ ಹತ್ರ ಕೂತಂಥ ವ್ಯಕ್ತಿ ಏನು ಮಾಡ್ತಾನೆ, ಆ 10 ರೂಪಾಯಿ ತೊಗೊಂಡು ಆ ಭಿಕ್ಷುಕನಿಗೆ ಇದು 10 ರೂಪಾಯಿ ಅಂತ ಕೊಟ್ಟ. ಆ ಭಿಕ್ಷುಕ ಹೇಳಿ ಕೇಳಿ ಕುರುಡ, ಅವನಿಗೆ ಹಣ ಕೊಟ್ಟವ್ರು ಯಾರು, ಇದು ಮಾಡಿದವ್ರು ಯಾರು ಅಂತ ಏನೂ ಗೊತ್ತಿಲ್ಲ. ಅವನು ತನ್ನ ಪಾಡಿ ತಾನು ಕೃತಜ್ಞತೆ ಹೇಳ್ತಾ, ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮಗೆ ಪೂರ್ತಿ ಆಯುಷ್ಯವನ್ನು ಕೊಡಲಿ, ನಿಮಗೆ ಸಂಪತ್ತು ಸಿಗಲಿ ಅಂತ ಹಾರೈಕೆ ಮಾಡ್ತಾನೆ. ದೇವರಿಗೆ ಹರಿಸ್ತಾನೆ. ಆಗ ಈ ವ್ಯಕ್ತಿ ಯಾರು ಹಣ ಕೊಟ್ಟನ, ನಿಜವಾಗಿ ಮೂಲತಃ ಹಣ ಕೊಟ್ಟವನಿಗೆ ಇದು ಸಲ್ಲಬೇಕಾ, ಅಥವಾ ಕಿಟಕಿಯಿಂದ ಅದನ್ನು ತಗೊಂಡು ಯಾರು ಕೊಟ್ಟರೋ ಅವನಿಗೆ ಸಲ್ಲಬೇಕಾ? ಯಾರಿಗೆ ಸಲ್ಲಬೇಕು? ಯಾವ ವ್ಯಕ್ತಿ ಕಿಟಕಿಯಿಂದ ಕೊಟ್ಟನೋ ಅವನಿಗೇನನ್ಸುತ್ತೆ, ಈ ವ್ಯಕ್ತಿ ನನಗೆ ಹಾರೈಕೆ ಕೊಡ್ತಾ ಇದ್ದಾನೆ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾನೆ ಅಂತ ತಿಳ್ಕೊತಾನೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ನಾವು ಏನೆಲ್ಲ ಕೆಲಸ ಮಾಡ್ತೀವಿ, ಏನೆಲ್ಲ ಸಹಾಯ ಮಾಡ್ತೀವಿ ಅಂತ ತಿಳ್ಕೊತೀವಿ, ಏನೇನೋ ಮಾಡ್ತೀವಿ, ಅದು ಸ್ವತಃ ನಾವು ಮಾಡೋದಲ್ಲ. ನಮ್ಮ ಹಿಂದೆ ಒಂದು ಶಕ್ತಿ ಇದೆ, ಅನಂತ ಶಕ್ತಿ, ಆದಿಶಕ್ತಿ. ಅದರ ಪ್ರೇರಣೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಒಂದು ಮಾಧ್ಯಮ ಮಾತ್ರ, ಮೀಡಿಯೇಟರ್. ಹಂಗೆ ಅಲ್ಲೇ ಮೂಲತಃ ಹಣ ಕೊಟ್ಟಂಥ ವ್ಯಕ್ತಿ ತನ್ನ ಪಾಡಿತಾನ ಪೇಪರ್ ಓದ್ತಾ ಆರಾಮಾಗಿ ಕೂತಿದ್ದಾನೆ, ನಿಶ್ಚಲಿಸಿದ್ದೀವಿ. ಯಾವ ರೀತಿಯಲ್ಲಿ ನಾನು ಕೊಟ್ಟೆ ಅಂತಕ್ಕಂಥ ಅಹಂಭಾವ ಆ ವ್ಯಕ್ತಿಯಲ್ಲಿಲ್ಲ. ಆದರೆ ನಡುವೆ ಯಾವ ವ್ಯಕ್ತಿ ಅದನ್ನು ಇಸ್ಕೊಂಡು ಕೊಟ್ಟನೋ ಅವನು ನಾನು ಕೊಟ್ಟೆ ಅಂತಕ್ಕಂಥ ಒಂದು ಅಹಂಕಾರದಲ್ಲಿ ಇದ್ದಾನೆ. ಇದು ಸರಿ ಅಲ್ಲ. ಯಾಕೆಂದರೆ ನಾವು ಬರೀ ಮಾಧ್ಯಮ ಮಾತ್ರ, ಮೀಡಿಯೇಟರ್ಸ್ ಅಷ್ಟೇ. ಕೊಡ್ತಕ್ಕಂಥ ವ್ಯಕ್ತಿ ಬೇರೆ ಇದ್ದಾನೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ವರ್ಗಾವಣೆ ಮಾಡಿರಿ. ಧನ್ಯವಾದಗಳು.